ಭಾಳ ಹ್ಯಾಪಿ ಆಗ್ತಾ ಇದೆ. ಇವನ್ ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ ಎಫರ್ಟ್ಸ್ ವಿತ್ ಸಪೋರ್ಟ್ ಭಾಳ ಇತ್ತು. ಅದರಿಂದ ನನಗೆ 620 ಮಾರ್ಕ್ಸ್ ಅಂತ ಹ್ಯಾಪಿ ಇತ್ತು. ನನಗೆ ಸೋಷಿಯಲ್ ಸೈನ್ಸ್, ಹಿಂದಿ ಮತ್ತು ಕನ್ನಡದಲ್ಲಿ 100/100, ಸೈನ್ಸ್ನಲ್ಲಿ 99, ಮ್ಯಾಥಮೆಟಿಕ್ಸ್ನಲ್ಲಿ 98, ಇಂಗ್ಲೀಷ್ನಲ್ಲಿ 123. ಸ್ಟಡಿ ಅವರ್ ಅಂದರೆ ಸ್ಕೂಲ್ ಬಿಟ್ಟು ಸೆಲ್ಫ್ ಸ್ಟಡಿ 2 to 3 hours ರೆಗ್ಯುಲರ್ ಆಗಿತ್ತು ಎವ್ರಿ ಡೇ. ಮತ್ತು ಟೀಚರ್ಸ್ ನಮಗೆ ಡೈಲಿ ಸಪೋರ್ಟಿವ್ ಆಗಿ ಹೇಳ್ತಾಯಿದ್ರು, ಇಷ್ಟಿಷ್ಟು ಮಾಡಬೇಕು ಡೈಲಿ ಟಾರ್ಗೆಟ್ ಅಂತ. ಅವ್ರ ಮನೆಗೆ ಹೋಗೋದಕ್ಕೆ ಡೈಲಿ ಚೆನ್ನಾಗಿ ಮಾಡಿ, ಮತ್ತು ಇಲ್ಲೇ ಸಾಯಂಕಾಲ ಸ್ಟಡಿ ಅವರ್ ಸಿಗ್ತಾಯಿದ್ರು. ವೀಕ್ನಲ್ಲಿ 5 ಸಬ್ಜೆಕ್ಟ್ಸ್ಗೆ ಕಂಪಲ್ಸರಿ 5 o'clock to 6 o'clock ಸ್ಟಡಿ ಅವರ್ ಸಿಗ್ತಾಯಿದ್ರು ಸ್ಕೂಲ್ನಲ್ಲಿ. ಮತ್ತು ಮನೆಗೆ ಹೋಗಿ ಕೂಡ ಸ್ಟಡಿ ಮಾಡ್ತೀವಿ. ಮುಂದೆ ಸೈನ್ಸ್ ಸ್ಟ್ರೀಮ್ನಲ್ಲಿ PCMB ತೊಗೊಂಡು ನೀಟ್ ಎಕ್ಸಾಮ್ ಬರೀಬೇಕಂತಿದ್ದೆ. ಅದರ್ ಸ್ಕೂಲ್ನಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ, ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಎಲ್ಲ ಲೆಸನ್ಸ್ ಕೂಡ ಕಂಪ್ಲೀಟ್ ಮಾಡಿ, ಮತ್ತು ಮಾಕ್ ಟೆಸ್ಟು, ಪ್ರಿಪ್ರೇಟರಿ ಎಕ್ಸಾಮ್ಸ್, ಇವನ್ ಮಂತ್ಲಿ ಟೆಸ್ಟ್ ಕೂಡ ಮಾಡಿ ಲಾಸ್ಟಲ್ಲಿ ಎವ್ರಿ ಎಕ್ಸಾಮ್ಸ್ನಲ್ಲಿ ರಿಸಲ್ಟ್ ತೆಗೆದು ಅನೌನ್ಸ್ ಮಾಡ್ತಿದ್ರು. ಇದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ಟೈಮ್ನಲ್ಲಿ ಸ್ಕೋರ್ ನಮ್ಗೆ ಗೊತ್ತಿಳಿದು ಮಿಸ್ಟೇಕ್ಸ್ ಎಲ್ಲ ಕರೆಕ್ಷನ್ ಮಾಡ್ಕೊತಿದ್ರು. ರಿಸಲ್ಟ್ ಫಸ್ಟ್ ಎಲ್ಲಿ ನೋಡಿದ್ದು, ಮೊಬೈಲಲ್ಲಿ ನೋಡಿದ್ದ ಅಥವಾ ನಿಮ್ಮ ಪೇರೆಂಟ್ಸ್ ಯಾರು ಹೇಳಿದ್ರು ಏನೋ ಅಂತ? ಇಲ್ಲ, ನಾನೇ ನೋಡಿದ್ದೆ, ಮೊಬೈಲಲ್ಲಿನೇ ನೋಡಿದ್ದೆ. ನಿರೀಕ್ಷೆ ಇತ್ತು, ಎಕ್ಸ್ಪೆಕ್ಟೆಡ್ ಮಾಡಿದ್ದೆ 615 to 618 ಆಗ್ತಿದ್ವು ಕೌಂಟ್ ಮಾಡಿದಲ್ಲಿ. ಆದರೆ ಸ್ವಲ್ಪ ಎವ್ಯಾಲ್ಯೂಯೇಷನ್ ಸ್ವಲ್ಪ ಕರೆಕ್ಟ್ ಆಗಿದ್ರೆ, ಅಕ್ಯುರೇಟ್ ಆಗಿದ್ರೆ 620 ಬರೋದು ತುಂಬ ಕಷ್ಟ ಇತ್ತು. ಈಗ ಬಂದಿದೆ, ಹ್ಯಾಪಿ ಇದೆ. ಓಕೆ, ನಿಮ್ಮ ಹೆಸರು? ಶ್ರೇಯಾ. ಸ್ಕೂಲು? ಆದರ್ಶ ವಿದ್ಯಾಲಯ ರಾಜವಾಡ. ಓಕೆ, ತುಂಬ ಖುಷಿಯಾಗಿದೆ ಸರ್. 625 ತೊಗೋಬೇಕಂತ ಒಂದು ಹೋಗಿತ್ತು ಸರ್. ಆದರೂ ಕೂಡ 620 ಬಂದಿದೆ, ಪರವಾಗಿಲ್ಲ, ಭಾಳ ಖುಷಿಯಾಗಿದೆ. ಸ್ಕೂಲ್ನಲ್ಲಿ ಎಲ್ಲ ಸಿಲೆಬಸ್ ಪ್ರಕಾರ ಓದಿದ್ದಾಳೆ. ಎಲ್ಲ ಟೀಚರ್ಸು ಆಕೆಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನೀಟ್ ಎಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನೋಟ್ಸ್ ಎಲ್ಲ ಮಾಡಿ ಇದು ಬರೆದು ಎಲ್ಲ ಕಂಠಪಾಠ ಮಾಡಿಕೊಂಡು ಸರಿಯಾಗಿ ಹಾರ್ಡ್ ವರ್ಕ್ ಮಾಡಿ ಓದಿದ್ದಾಳೆ ಸರ್. ಹಾಗೇನಿಲ್ಲ ಸರ್, ಎಲ್ಲೂ ಓದ್ಬೋದು. ಆಕೆ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಯಾರನ್ನೂ ಕೂಡ ಹಾರ್ಡ್ ವರ್ಕ್ ಮಾಡಿದರೆ ಪ್ರೈವೇಟಲ್ಲಿ ಗೌರ್ಮೆಂಟಲ್ಲಿ ಮಾಡ್ಬೋದು. ಬಟ್ ಡಿಪೆಂಡ್ ಅಪಾನ್ ಸ್ಟಡಿ ಮೇಲೆ ಅಂತ ಹೇಳಿ ಸರ್. ಅವರು ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಸ್ಕೂಲ್ ಬಗ್ಗೆ ಏನು ಅಭಿಪ್ರಾಯ ಇಲ್ಲ ಸರ್, ಚೆನ್ನಾಗಿದೆ ಸರ್. ಎಲ್ಲರೂ ಟೀಚರ್ಸ್ ಎಲ್ಲ ಸರಿಯಾಗಿ ನೋಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಅವ್ರು ನೋಟ್ಸ್ ಕೊಟ್ಟಿದ್ದ ತಕ್ಕಂತೆ ಚೆನ್ನಾಗಿ ಬರೆದಾಳೆ ರೀ. ಬರೆದು ಓದಿ ಪ್ರಿನ್ಸಿಪಲ್ ಕೂಡ ಎಲ್ಲರೂ ಸ್ಕೂಲ್ನಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಿಲೆಬಸ್ ಶಿಕ್ಷಕರು ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನಿಮ್ಗೇನಾದರೂ ಕನಸಿದೆಯಾ ನಿಮ್ಮ ಮಗಳು ಈ ಥರ ಮುಂದೆ ಈ ಒಂದು ಜಾಬ್ ಮಾಡಬೇಕು, ಈ ಥರ ಆಗಬೇಕು, ಒಂದು ಹುದ್ದೆಯಲ್ಲಿ ಹೋಗಬೇಕು ಅನ್ನೋ ರೀತಿ? ಆ ಥರ ಅವರು ಮುಂದೆ ಯಾವ ಥರ ಹೋಗ್ತಾಳೆ ಅದು ಓದಿಸ್ಬೇಕಂತ ನಮ್ಮದು ಇಚ್ಛೆ ಸರ್. ಮುಂದೆ ಹೋಗಿದೆ ಸರ್. ಮುಂದೆ ಅದು JEE ನೀಟ್ ಏನೇನು ನಮ್ಮನ್ನೊಂದು ಕನಸಿದೆ. ಬಟ್ ಆಕಿನ ದಿನ ಡಿಸೈಡ್ ನೀಟ್ JEE ಅಂತ ಇದ್ದಾರೆ ಸರ್. ಅದು ಯಾವುದು ಅಂತ ಡಿಸೈಡ್ ಮಾಡಿಲ್ಲ. ಓಕೆ, ನಿಮ್ಮ ಹೆಸರು? ನಾಗಶೆಟ್ಟಿ ಅಂತ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.